Shall we go, madam? ಸ್ನೇಹಿತರೆ ನೋಡಿದ್ರಲ್ಲ, ಟಿಬೇಟಿಯನ್ನರು ಇಲ್ಲಿ ಮೋಜು ಮಾಡೋಕ್ಕೆ ಬಂದಿಲ್ಲ ಸ್ನೇಹಿತರೆ. ಅವರಿಗೆ ಬೇರೆ ದೇಶದಿಂದ ಸಂಕಷ್ಟ ಎದುರಾದಾಗ ನಮ್ಮ ಭಾರತ ದೇಶ, ನಮ್ಮ ಹೆಮ್ಮೆಯ ದೇಶ, ನಮ್ಮ ಹೆಮ್ಮೆಯ ರಾಜ್ಯ ಅವರಿಗೆ ಉಳ್ಕೊಳ್ಳಿಕ್ಕೆ ಸ್ಥಳ ಕೊಟ್ಟು, ವ್ಯವಸಾಯ ಮಾಡಲಿಕ್ಕೆ ಭೂಮಿ ಕೊಟ್ಟು, ಮಾನವೀಯ ದೃಷ್ಟಿಯಿಂದ ಅವರು ಕೂಡ ಮನುಷ್ಯರು ಬದುಕಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಸಹಾಯವನ್ನು ಮಾಡಿದ್ದೀವಿ ಸ್ನೇಹಿತರೆ. ನಾವೆಲ್ಲರೂ ಕೂಡ ಅವ್ರನ್ನ ಅಣ್ಣ ತಮ್ಮಂದಿರಂತೆ ಗೌರವಿಸೋಣ, ಕಾಪಾಡೋಣ, ಪ್ರೀತಿಸೋಣ ಅಂತ ಹೇಳ್ತಾ ಬನ್ನಿ ಒಂದು ಸಲ ಟಿಬೇಟಿಯನ್ ಕ್ಯಾಮ್ರಾ ಸುತ್ತಿ ಒಂದು ಟೂರ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನಮಸ್ಕಾರ. ಇದೊಂದು ಪುಟ್ಟ ಸಂಚಿಕೆ ಆದರೂ ಕೂಡ ತುಂಬ ಮೌಲ್ಯಯುತವಾದ ವಿಷಯವನ್ನು ಮಾತಾಡಬೇಕು ಅಂಥೇಳಿ HD ಕೋಟೆ ತಾಲೂಕಿನ ಬುಡಕಟ್ಟು ಸಮುದಾಯದ ಮುಖಂಡರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಸೋಲಿಗರ ಸ್ವಾಮಿಯವರ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಒಂದು ಪ್ರಶ್ನೆನ ಮನಸ್ಸಲ್ಲೇ ಇಟ್ಕೊಂಡು ಯಾರ ಹತ್ರ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೇಳಬೇಕು ಅಂತ ತಿರುಗಾಡ್ತಾ ಇದ್ದೆ. ನೀವು ಸಿಕ್ಕಿದ್ರಿ ಇವತ್ತು, ಹಾಗೆ ನಿಮ್ಮ ಹತ್ರ ಇದಕ್ಕೆ ಉತ್ತರ ಪಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಖಂಡಿತ. ಈಗ ನೋಡಿ, ಹಿಂದಿನ ಕೆಲ ಸಂಚಿಕೆಗಳಲ್ಲಿ ನಮ್ಮ ಜನಪದ ಸಿರಿಯಲ್ಲಿ
ಈ ಟಿಬೇಟಿಯನ್ ಜನಗಳಿಗೆ ವಸಾಹತುವನ್ನು ಸ್ಥಾಪನೆ ಮಾಡಿ ಅವರಿಗೆ ಒಂದು ಜೀವನಾಂಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ವಿಷಯಗಳನ್ನ ಪ್ರಸಾರ ಮಾಡಿದ್ವು. ಅಲ್ಲಿ ನಮಗೆ ತಿಳಿದು ಬಂದಿರೋ ವಿಷಯ ಏನು ಅಂತಂದರೆ, ಯಾವುದೋ ನಮ್ಮ ನೆರೆ ರಾಷ್ಟ್ರವಾದ ಟಿಬೇಟ್ ದೇಶದ ಮೇಲೆ ಚೀನಾ ದೇಶ ಆಕ್ರಮಣ ಮಾಡಿ ಅವ್ರನ್ನ ನಿರಾಶ್ರಿತರನ್ನಾಗಿ ಮಾಡಿ ಅವ್ರು ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸುಂದರವಾದ ಒಂದು ಕ್ಯಾಂಪನ್ನು, ಸೆಟಲ್ಮೆಂಟನ್ನು ಮಾಡಿಕೊಡ್ತಾರೆ. ಅವರಿಗೆ ರಸ್ತೆ ವ್ಯವಸ್ಥೆ, ಅವರಿಗೆ ವಿಶ್ವವಿದ್ಯಾನಿಲಯಗಳು, ಓದಲಿಕ್ಕೆ ಸ್ಕೂಲ್ಗಳು, ಆಸ್ಪತ್ರೆಗಳು ಮತ್ತು ಒಂದು ವ್ಯಕ್ತಿಗೆ 32 ಗುಂಟೆ ಜಾಗದಂಗೆ ಒಂದು ಕುಟುಂಬಕ್ಕೆ ಸುಮಾರು 2 ಎಕರೆ 3 ಎಕರೆ ಜಾಗ ಕೊಟ್ಟು, ಜಮೀನು ಕೊಟ್ಟು ವ್ಯವಸಾಯಕ್ಕೆ ಅಚ್ಚುಕಟ್ಟಾಗಿ ಒಂದು ಮನೆ ನಿರ್ಮಾಣ ಮಾಡಿ ಕೊಡ್ತಾರೆ. ಆದರೆ ನಮ್ಮದೇ ಆದಿವಾಸಿಗಳು, ನಮ್ಮದೇ ಬುಡಕಟ್ಟು ಜನ ಅರಣ್ಯದಲ್ಲಿ ವಾಸವಾಗಿದ್ದಂತಹ, ಉದಾಹರಣೆಗೆ ತಾವೇ ಸೋಲಿಗ ಸಮುದಾಯವನ್ನು ಸೇರಿಕೊಂಡ ಹಾಗೆ ರಾಷ್ಟ್ರೀಯ ಉದ್ಯಾನವನದ ಹೆಸರಿನಲ್ಲಿ ನಿಮ್ಮನ್ನು ಅಲ್ಲಿಂದ ಒಕ್ಕಲೆಬ್ಬಿಸಿ ಕಾಡಿನಿಂದ ಆಚೆ ಹಾಕಿದ ನಂತರ ಸರ್ಕಾರ ಯಾಕೆ ಟಿಬೇಟಿಯನ್ನರಿಗೆ ಮಾಡಿಕೊಟ್ಟಂಥ ಸೌಲಭ್ಯಗಳನ್ನು ನಿಮಗೆ ಮಾಡಿಕೊಡ್ತಾ ಇಲ್ಲ? ಅಂದರೆ ನೀವು ನಮ್ಮವರು, ನಮ್ಮ ಜನ, ಒಳಗಿನ ಜನಕ್ಕೆ ಅನ್ಯಾಯ ಮಾಡಿ ಹೊರಗಿಂದ ಬಂದವ್ರಿಗೆ ಯಾಕೆ ಇವರು ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅನ್ನೋ ಗೊತ್ತಾಗ್ತಿಲ್ಲ. ಅದು ಉತ್ತರ ಕೊಡಿ ದಯವಿಟ್ಟು. ಸರ್, ನಮಗೂ ಇದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಈಗ ನೋಡಿ, ಈಗ ನಾವು ಈ ದೇಶದ ಮೂಲ ನಿವಾಸಿಗಳು. ಹೌದು. ಈ ಏನು ಮಾನವ ಕುಲ ಪ್ರಾರಂಭ ಆಗಬೇಕಾದ್ರೆ ನಾವು ಆದಿವಾಸಿಗಳನ್ನೇ ಮೂಲ. ಅಂಥ ಜನರು ಆದಿವಾಸಿಗಳಾಗಿ ನಾವು ಈ ಭಾರತ ದೇಶದಲ್ಲಿ ನೆಲೆಸಿರ್ತಕ್ಕಂಥ ನಮಗೆ ಸರಿಯಾದ ರೀತಿ ನೆಲೆ ಸಿಕ್ಕದೇ ನಾವು 1972ನೇ ಆ್ಯಕ್ಟು, ಅರಣ್ಯ ಕಾಯ್ದೆ ಆ್ಯಕ್ಟು ಏನು ಬಂತೋ, ಇಂದಿರಾ ಗಾಂಧಿಯವರು ತಂದರು. ಆ ಕಾಯ್ದೆ ತಂದಾಗ ನಮ್ಮನ್ನು ಹೊರಗಡೆ ಏಕಾಏಕಾಗಿ ನಮಗೇನು ಕೂಡ ಸೆಟ್ಲ್ಮೆಂಟ್ ಮಾಡಿದೆ, ಯಾವ ಆಶೆ ಆಕಾಂಕ್ಷೆನೂ ತೋರಿಸ್ತಾನೆ ನಮ್ಮನ್ನು ಹಿಂದೆ ಇದ್ದವ್ರು ಆನೆಕಲ್ಲಿ ತುಳಿಸಿ ಸಡ್ಡೆಲ್ಲ ಬೆಂಕಿ ಹಾಕಿ ಅನಾಮಿಷವಾಗಿ ತಂದು ನಮ್ಮನ್ನು ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕೋ ಸಂದರ್ಭದಲ್ಲಿ ನಮ್ಮವರು ಯಾವ ಥರ ಚಿತ್ರಹಿಂಸೆ ಅನುಭವಿಸ್ತಾರೆ ಅಂದರೆ ಆ ಕತೆ ಅದನ್ನು ಹೇಳೋಕ್ಕಾಗಲ್ಲ ಸರ್. ಅಷ್ಟೊಂದು ಚಿತ್ರಹಿಂಸೆ ಅನುಭವಿಸ್ತಾರೆ. ಎಲ್ಲೋ ಒಂದು ಪಾಳು ಜಾಗದಲ್ಲಿ ಶೆಡ್ ಹಾಕ್ಕೊಂಡು ಈ ಊರಿಂದ ಆ ಊರಿಗೆ ಹೋಗೋದು. ಆವಾಗಲೇ ನಮ್ಗೆ ಅಲೆಮಾರಿ, ಅಲೆಮಾರಿ ಅಂತ ನಮಗೆ ಪಟ ಕಟ್ಟಿದ್ದು. ಅಂದರೆ ಈಗ ನೀವು ಬುಡಕಟ್ಟು ಆದಿವಾಸಿಗಳಾಗಿದ್ದವರು ಸರ್ಕಾರದ ಈ ಒಂದು ಘನ ನಿರ್ಧಾರದಿಂದ ನೀವು ಅಲೆಮಾರಿಗಳಾಗ್ಬಿಟ್ವಿ ನಾವು. ಇಲ್ಲಾಂದ್ರೆ ಸ್ವತಂತ್ರವಾಗಿ ಕಾಡಲ್ಲಿ ದುರಂತನೇ ಸರ್. ನಮ್ಗೆ ಏನನ್ಸುತ್ತೆ ಗೊತ್ತಾ, ಈ ವ್ಯವಸ್ಥೆ ನೋಡ್ತಾ ಇದ್ರೆ ನೋಡಿ, ಬೇರೆ ದೇಶದಿಂದ ನಿರಾಶ್ರಿತರ ಪಟ್ಟಿ, ಹಣೆ ಪಟ್ಟಿಯನ್ನ ಹೊತ್ಕೊಂಡು ಬಂದವ್ರಿಗೆ ಇಷ್ಟು ಅಚ್ಚುಕಟ್ಟಾಗಿ ನೀವು ವ್ಯವಸ್ಥಿತವಾಗಿ ಅವರನ್ನ ನೀವು ಸೆಕ್ಯೂರ್ ಮಾಡ್ಕೊತೀರಾ ಹೊರಗಡೆ ಜನಗಳನ್ನ. ಹೌದು. ನಮ್ಮವರೇ ಆದಂತ ಆದಿವಾಸಿಗಳಿಗೆ ಯಾಕೆ ಈ ತರ ಮಲ್ತಾಯಿ ಧೋರಣೆ ಮಾಡ್ತಾ ಇದೀರಿ ಅಂತ ನಾವು ಅದೇ ಸರ್, ನಾವು ಅದನ್ನೇ ಅದೇ ಪ್ರಶ್ನೆನೇ ನಾವು ಇದುವರೆಗೂ ಕಾಡ್ತಾ ಇದ್ದೆ ನಮಗೆ. ಈಗ ನೋಡಿ, ಅವ್ರಿಗೆ ಅಲ್ಲಿ ಒಳ್ಳೆ ಐಷಾರಾಮಿ ಜೀವನ ಇದೆ. ಅವ್ರ ಮೇಲೆ ಯಾರು ಒಂದು ಗಲಾಟೆ ಮಾಡೋಕ್ಕೆ ಹೋಗಲ್ಲ, ಏನಿಲ್ಲ. ಆದರೆ ನಮ್ಮ ಮೇಲೆ ಅರಣ್ಯ ಇಲಾಖೆಯವರು ಒಂದೊಂದು ಊರಿಗೆ ಹೋದ್ರೆ ಒಂದು 10 ಕೇಸ್ ಹಾಕಿದ್ದಾರೆ. ಅವರು ಕಾಡಂಚಿನಲ್ಲೇ ಇದ್ದಾರೆ. ಅವರು ಕಾಡಿಗೆ ಹೋಗ್ತಾರೆ, ಸೌದೆ ತರ್ತಾರೆ, ದನ ಮೇಯ್ಸಕ್ಕೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಅವ್ರ ಮೇಲೆ ಇದುವರೆಗೂ ಒಂದು ಕೇಸ್ ಇಲ್ಲ. ಆದರೆ ನಾವು ಇಲ್ಲಿ ನೆಲೆಸಿರ್ತಕ್ಕಂಥ ಜನ ನಿಜವಾದ ಮೂಲ ನಿವಾಸಿಗಳಿಗೆ ಒಂದೊಂದು ಆಡಿಗೆ ಹೋದರೆ 8-10 ಕೇಸ್ಗಳು. ಈಗ ಸ್ವಲ್ಪ ಕಡಿಮೆ ಆಗಿದೆ ಕೇಸ್ಗಳು. ಮೊದಲೆಲ್ಲ ಸುಳ್ಳು ಕೇಸ್ ಹಾಕಿ ನಮ್ಮನ್ನೆಲ್ಲ ನೋಡಿ, ಎಲ್ಲ ನಮ್ಮ ಹುಡುಗರು ಒಂದು 5-6 ಜನ ಈ ಹ್ಯಾಂಡ್ ಪೋಸ್ಟ್ ಪಕ್ಕ ಒಂದು ಇದಿದೆ, ಅಲ್ಲಿಗೆ ಎಣ್ಣೆ ಕೂತಿದ್ದವ್ರನ್ನ 6 ಜನ ತಗೊಂಡೋಗಿ ಅವ್ರ ಮುಂದೆ ಗಂಧ ಮಡಗ್ಬಿಟ್ಟು ಗಂಧದ ಕೇಸ್ ಹಾಕಿ ಈಗ ಇದು ತಿರುಗ್ತಾವ್ರೆ ಗಂಧದ ಕೇಸಲ್ಲಿ. ಈ ಥರ ಒಂದು ನಮ್ಮನ್ನು ಯಾಕೆ ಈ ಥರ ಅರಣ್ಯ ಇಲಾಖೆಯವ್ರು ನಮ್ಮನ್ನ ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ನಾವು ಈ ದೇಶದಲ್ಲಿ ಹುಟ್ಟಿಲ್ವಾ ಅಥವಾ ಇಲ್ಲಿಂದ ನಮ್ಮನ್ನೇನಾದರೂ ಇವ್ರ ಥರನೇ ಟಿಬಿಟಿ ತಗೊಂಡೋಗಿ ಇಸ್ಬಿಡಿ ನಮ್ಮನ್ನ ಆ ಕಡೆ ಹೋಗಿ ಇದ್ಕೋತೀವಿ ನಾವು. ನೋಡಿ, ಅಷ್ಟು ನೋವಾಗ್ತಾಯಿದೆ ಈ ದೇಶದಲ್ಲಿ. ಯಾಕೆ ಹುಟ್ಟಿದವಪ್ಪ ನಾವು? ಈ ಸರ್ಕಾರ ನಮ್ಮನ್ನ ಯಾಕೆ ಈ ಥರ ಮಲತಾಯಿ ಧೋರಣೆ ಮಾಡ್ತಾಯಿದೆ? ನಮ್ಗೆ ಯಾಕೆ ಆದಿವಾಸಿಗಳಿಂದ ನೋಡಿ, ನಮಗೆ ರಾಜಕೀಯದ ಅವಕಾಶಗಳಿಲ್ಲ, ಒಂದು ಸರ್ಕಾರಿ ಕೆಲಸಗಳಿಲ್ಲ, ಯಾರು ಕೂಡ ಒಂದು ಹೈಯರ್ ಆಫೀಸರ್, ಒಂದು ರೇಂಜರ್ ಮಟ್ಟಕ್ಕೆ ಹೋಗಿಲ್ಲ ಸರ್ ಯಾರು ನಮ್ಮವರು, ನಮ್ಮ ಆದಿವಾಸಿಗಳು, ಮೂಲ ಆದಿವಾಸಿಗಳು ಯಾರು ಏನೂ ಆಗಿಲ್ಲ ಸರ್. ಏನಾಗೋಕ್ಕೆ ಅವಕಾಶನೂ ಇಲ್ಲ. ಹಂಗಾಗಿ ನಮ್ಮ ಅತಂತ್ರ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾರು ಹೇಳ್ಕೊಳಕ್ಕೆ ನೋಡಿ, ಅಲೆಮಾರಿ ಅಲೆಮಾರಿ ಮೊದಲು ವಾಲ್ಮೀಕಿ ನಿಗಮಕ್ಕೆ ಹಾಕಿದ್ರು, SC ಕಾರ್ಪೊರೇಷನ್ ಇತ್ತು. ಅದಾದಮೇಲೆ ವಾಲ್ಮೀಕಿ ನಿಗಮಕ್ಕೆ ಚೇಂಜ್ ಮಾಡಿದ್ರು ನಮ್ಮನ್ನು. ವಾಲ್ಮೀಕಿ ನಿಗಮದಿಂದ ಈಗ ಅಲೆಮಾರಿಗೆ ಹಾಕ್ಬಿಟ್ರು. ನಾವು ಅಲೆಮಾರಿಗಳಂತೆ, ನಾವು ಅಲೆಮಾರಿಗಳಂತೆ. ಅಲ್ಲಿ ನೋಡಿದ್ರೆ ಅಲ್ಲಿ 59 ಪಂಗಡಗಳನ್ನ ಸೇರಿಸಿದ್ರು ಅಲೆಮಾರಿಗಳಿಗೆ. ಆ 59 ಪಂಗಡದಲ್ಲಿ ಮೆಜಾರಿಟಿ ಇರೋ ಕ್ಯಾಸ್ಟ್ ಏನಿದೆ ಅವರು ಎಲ್ಲನೂ ದೋಚ್ಕೊಯ್ತಾರೆ. ನಿಜವಾದ ಜೇನು ಕುರುಬ, ಬೆಟ್ಟ ಕುರುಬ, ಸೋಲಿಗ, ಎರವ, ಈ ಥರ ಸಣ್ಣ ಬುಡಕಟ್ಟುಗಳು. ಇಲ್ಲ ಅದರ ಮೂಲ ನಿವಾಸಿಗಳು ಅಂತ ಅದು 2 ಜಾತಿ ಇರೋದು ಸರ್. ಅಂದರೆ ಪ್ರಿಮಿಟಿವ್ ಟ್ರೈಬ್ಸ್ ಅಂತ. ಸೋಲಿಗ, ಅದು ಜೇನು ಕುರುಬ ಮತ್ತು ಕೊರಗ 2 ಮಾಡಿರೋದು. ಬೇರೆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಇದೆ. ನಮ್ಮದು ಜಾತಿ ವಿಂಗಡಣೆ ಆದ ಸಂದರ್ಭದಲ್ಲಿ ಆದಿವಾಸಿಗಳಂತ ಘೋಷಣೆ ಮಾಡಾಗ 6 ಜಾತಿನ ನಾಮಕರಣ ಮಾಡುತ್ತೆ. ಆದಿವಾಸಿಗಳು ಅಂದರೆ 6 ಜಾತಿ. ಈಗ 51 ಜಾತಿ ಇದೆ. 51 ಜಾತಿನೂ ಕೂಡ ಸಿದ್ಧಾಂತ ಪ್ರಕಾರ ಮಾಡಿಲ್ಲ ಸರ್. ಏನು ಸಂವಿಧಾನಬದ್ಧವಾಗಿ ಅವ್ರನ್ನ ಜಾತಿಗೆ ಒಳಗಡೆ ಹಾಕೊಂಡಿಲ್ಲ. ಈಗ ಅವ್ರನ್ನ ಒಂದು ಜಾತಿನ ಇನ್ನೊಂದು ಜಾತಿಗೆ ಸೇರಿಸ್ಬೇಕು ಅಂದ್ರೆ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು.
ಮತ್ತು ರಾಜ್ಯಸಭೆ ಅನುಮೋದನೆ ಆಗಬೇಕು, ಲೋಕಸಭೆ ಅನುಮೋದನೆ ಆಗಬೇಕು, ರಾಷ್ಟ್ರಪತಿಯವ್ರ ಅಂಗೀಕಾರ ಆಗಬೇಕು, ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಜಾರಿಯಾಗಿ ಆದಮೇಲೆ ಒಂದು ಅಡಿಷನಲಾಗಿ ಸೇರಿಸೋಂಥದ್ದು. ಆಮೇಲೆ ಪತ್ರ ಬರಿಬೇಕು ಬೇರೆ ಜಾತಿಗಳಿಗೆ, ಒರಿಜಿನಲ್ ಜಾತಿಗಳಿಗೆ ಒಂದು ಪತ್ರ ಅನ್ನೋದನ್ನು ಬರಿಬೇಕು. ನೋಡಪ್ಪ ಈ ಜಾತಿನ ಇವ್ರು ನಮ್ಮ ಈ ಜಾತಿಗೆ ಸೇರಿಸಿ ಅಂತ ಕೇಳ್ತಾ ಇದ್ದಾರೆ, ಇದನ್ನು ನೀವು ಸೇರಿಸ್ಬೋದಾ ಅಂತ ಕೇಳಿದಾಗ ನಮ್ಮಲ್ಲಿ ಏನು ವಿರೋಧ ಇರಬಾರ್ದು. ಈಗ ಏನು ಪ್ರಸ್ತುತ ಜಾತಿ ಇರ್ತೀವಿ, ನಮ್ಮಲ್ಲಿ ಏನು ವಿರೋಧ ಇಲ್ಲ, ಸೇರಿಸಿ ಅವ್ರನ್ನ ಅಂದಾಗ ಸೇರಿಸ್ಬೇಕು. ಅವರು ಇವ್ರು ಯಾವುದನ್ನೂ ಮಾಡಿಲ್ಲ ಸರ್. ಅವ್ರು ಓಟ್ ಗಿಮ್ಮಿಗೋಸ್ಕರ ಎಲ್ಲ ಪಕ್ಷಗಳು ಕೂಡ, ಎಲ್ಲ ರಾಜಕೀಯ ಪಕ್ಷಗಳು ಓಟ್ ಗಿಮ್ಮಿಗೋಸ್ಕರ ಒಂದೊಂದೊಂದು ಸೇರಿಸ್ತಾನೆ ಅವ. ಒಬ್ಬೊಬ್ಬರು ಒಂದೊಂದು ಪಕ್ಷ ಬಂದರೆ 5 ಜಾತಿ 10 ಜಾತಿ ಹಂಗೆ ಸೇರ್ಸ್ಕೊಂಡು ಹೋಗಿ ನಾವೇನು ಮೂಲ ನಿವಾಸಿಗಳು 6 ಜಾತಿ ಇದ್ದೋ ಅವ್ರ ಮೇಲೆ ಇಲ್ಲ ಸಲ್ಲದ ಬರ ಹೇಳೋದು, ನಾವೆಲ್ಲೂ ಹಾರಾಡೋಕ್ಕಾಗದೆ ನಾವು SLC ಪಾಸಾಗಿ ಮುಂದಕ್ಕೆ ಹೋಗೋಷ್ಟು ಶಕ್ತಿ ಇದ್ದಂಗೆ ಮಾಡ್ಬಿಟ್ಟವ್ರೆ. ನನ್ನ ಈ ಒಂದು ಸಂಚಿಕೆಯ ಪ್ರಯತ್ನ ಏನು ಗೊತ್ತಾ ಸ್ವಾಮಿ ಅವರೇ? ಹಾಂ ಸರ್. ಬೇರೆ ದೇಶದಿಂದ ಬಂದಂತಹ ನಿರಾಶ್ರಿತರಿಗೆ ತೋರಿಸುವಂಥ ಪ್ರೀತಿ, ಅವ್ರು ಕೊಡುವಂಥ ಸೌಲಭ್ಯ ನಮ್ಮದೇ ರಾಜ್ಯದ, ನಮ್ಮದೇ ಊರಿನ, ನಮ್ಮದೇ ಜಿಲ್ಲೆಯ, ನಮ್ಮದೇ ಆದಿವಾಸಿಗಳಿಗೆ ಯಾಕೆ ಕೊಡ್ತಾ ಇಲ್ಲ? ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ. ಟಿಬೇಟಿಯನ್ನರ ಜೀವನ ಶೈಲಿ ಹೇಗಿದೆ, ನಮ್ಮ ಬುಡಕಟ್ಟು ಆದಿವಾಸಿಗಳ ಜೀವನ ಶೈಲಿ ಹೇಗಿದೆ ಅಂತ. ನಾಗರಹೊಳೆ ಅರಣ್ಯ ಪ್ರದೇಶ ಇದು. ನಾವೆಲ್ಲ ಬೇರೆ ಕಡೆಯಿಂದ ಬಂದವರು. ಅಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲಿ ಹೊರ ಹಾಕಿದವರು ಈ ಕಬಿನಿ ಡ್ಯಾಮ್ ಮುಳುಗಡೆ ಆದಮೇಲೆ ಹಿನ್ನೀರಿಂದ ಬಾಧಿತರಾದವರನ್ನ NHS ಕೇಸ್ ಹಾಕ್ಸಿ, ಆ ಕೇಸ್ನ ಗೆದ್ದ ಮೇಲೆ ನಮ್ಗೆ ಇಲ್ಲಿ 153 ಕುಟುಂಬಕ್ಕೆ ಪುನರ್ವಸತಿ ಮಾಡಿದ್ದಾರೆ. ಮನೆ ಹಾಲು, ಇದೊಂದು ರೂಮು, ಅಂಬೇಡ್ಕರ್ ಪೂಜ್ಕೊಂಡಿದೀವಿ. ಇಲ್ಲೇ ಒಂದು ಚಿರತೆ ತಗೊಂಡೋಗಿದೆ ಸರ್, ಆಡು ತಗೊಂಡೋಗಿದೆ. ರೋಡಲ್ಲೇ ಆನೆ ಹೋಗಿದೆ ಸರ್, ಈ ಮಧ್ಯ ರೋಡಲ್ಲೇ, ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಆನೆ ಹೋಗಿದೆ. ಇದೆಲ್ಲ ನಾಗರಹೊಳೆ, ನೀವು ಬಂದ್ರಲ್ಲ ಸರ್ ಈಗ, ಇದೆಲ್ಲ ನಾಗರಹೊಳೆ ಫಾರೆಸ್ಟ್ ಸರ್. ಇವನ ಹೆಸರು ಜೈ ಭೀಮ್ ಅಂತ ಇಟ್ಟಿದ್ದೀವಿ ಸರ್, ಮೊಮ್ಮಗ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್ ಸರ್. ಜೈ ಭೀಮ್ ಸರ್. ಜೈ ಭೀಮ್ ಸರ್. ಜೈ ಭೀಮ್ ಅಂತ ಹೆಸರು. ವೆರಿ ಗುಡ್, ವೆರಿ ಗುಡ್. ಇರಬೇಕು, ದೇಶಭಕ್ತಿ ಇರಬೇಕು ನಮಗೆ ಅಲ್ವಾ? ಇದು ಬುಡಕಟ್ಟು ಸೋಲಿಗ ಸಮುದಾಯದವರು ವಾಸ ಮಾಡ್ತಕ್ಕಂಥ ಮನೆ. ಸ್ನೇಹಿತರೆ ನೋಡಿದ್ರಲ್ಲ, ಹಿತ್ತಲಲ್ಲಿ ಚಿರತೆ ಬರುತ್ತೆ, ಹುಲಿ ಬರುತ್ತೆ, ಮನೆ ಪಕ್ಕ ರಸ್ತೆಯಲ್ಲಿ ಆನೆ ಓಡಾಡುತ್ತೆ. ಇಂಥ ದಟ್ಟವಾದ ನಮ್ಮ ರಾಜ್ಯದ ಸಂಪತ್ತು ಅಂತ ಕರೆಸ್ಕೊಳ್ತಕ್ಕಂಥ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಅದರ ಅಂಚಿನಲ್ಲೇ ಪುನರ್ವಸತಿ ಮಾಡಲ್ಪಟ್ಟಿರ್ತಕ್ಕಂಥ ಹಿಂದಿನ ಬಂಡೀಪುರದ ಕಬಿನಿ ಹಿನ್ನೀರಿನ ಮುಳುಗಡೆ ಪ್ರದೇಶದಿಂದ ಬಾಧಿತರಾದಂತಹ ಈ ಸೋಲಿಗರನ್ನು ಇಲ್ಲಿಗೆ ವರ್ಗ ಮಾಡಲಾಗಿದೆ. ಇಲ್ಲೂ ಕೂಡ ಇದು ಅರಣ್ಯ ಆಗಿರೋದ್ರಿಂದ ವನ್ಯ ಪ್ರಾಣಿಗಳ ಕಾಟ ಅಂತ ಹೇಳ್ತಾರೆ. ಅದು ನಾವಂತೀವಿ ಕಾಟ ಅಂತ, ಇರೋದನ್ನ ಕಾಟ ಅಂತ ಕರೆಯೋದಿಲ್ಲ. ನಮಗೂ ಮತ್ತು ವನ್ಯಜೀವಿಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಅನುಸರಿಸ್ಕೊಂಡು ಬದುಕ್ತೀವಿ ಅಂತ ಒಂದು ಮಾತನ್ನು ತಿಳಿಸಿದ್ದಾರೆ ಸ್ವಾಮಿಯವರು. ನೋಡಿದ್ರಲ್ಲ, ಸೊ ಇದಕ್ಕೆಲ್ಲ ಸರಿ ಮಾಡಬೇಕಾದವ್ರು ಯಾರು ಸರ್? ಈಗ ನೋಡಿ ಅವ್ರ ಜೀವನ ಶೈಲಿ ನೋಡಿದ್ವು, ತಮ್ಮ ಜೀವನ ಶೈಲಿ ನೋಡಿದ್ವು. ನಮ್ಮವರು ಬಡಕಲಾಗಿದ್ದು ಹೊರಗಡೆಯಿಂದ ಬಂದವರು ಶ್ರೀಮಂತವಾಗಿದ್ದರೆ ಇದನ್ನು, ಈ ವ್ಯವಸ್ಥೆ ಏನಂತ ಕರಿಬೇಕು ನಾವು? ಅವ್ಯವಸ್ಥೆ ಅಂತಲೇ ಕರಿಬೇಕು ಸರ್. ಅವ್ಯವಸ್ಥೆ ಸರಿ ಮಾಡಿ ಅಂತ ಸರ್. ಇಲ್ಲಿ ಸಂವಿಧಾನನೇ ಮುಚ್ಚಾಕಂಥ ಹುನ್ನಾರಗಳು ನಡೀತಾ ಇದೆ. ಸಂವಿಧಾನಬದ್ಧವಾದ ಯಾವುದೇ ಥರದ ರಾಜಕಾರಣ ನಡೆಸ್ತಾ ಇಲ್ಲ. ಇದನ್ನು ಸರ್ಕಾರ ಮತ್ತು ಸರ್ಕಾರೇತರ ಏನು ಇಲಾಖೆಗಳಿದ್ದಾವೋ ಅವರೇ ಇದನ್ನು ಸರಿ ಮಾಡಬೇಕು. ಸರಿ ಮಾಡೋ ದಿಕ್ಕಲ್ಲಿ ಅವರಿಲ್ಲ. ಈಗ ನಾವು ಹಂಗಾಗಿ ಕೆಲವೊಂದು ವಿಚಾರವಾಗಿ ನಾವು ಕೋರ್ಟ್ ಮೆಟ್ಲು ಹತ್ತಿದ್ದೀವಿ. ಈಗ ಕೋರ್ಟ್ ಮುಖಾಂತರ ಆದರೂ ನ್ಯಾಯ ಸಿಗ್ಬೋದೇನೋ ನಮ್ಗಂತ ಕಾದು ನೋಡ್ತಾ ಇದ್ದೀವಿ. ನಮಗೆ ಶಕ್ತಿ ಇಲ್ಲ, ಹಣ ಶಕ್ತಿ ಇಲ್ಲ, ಆರ್ಥಿಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತಲ್ಲ. ಹೌದು ಸರ್. ಅಲ್ಲಿಗ ಡೆಲ್ಲಿಗೆ ಅಲಿಬೇಕೀಗ. ನಾವೆಲ್ಲಿ ಡೆಲ್ಲಿಗೆ ಅಲಿಯಕ್ಕೆ ಆಗುತ್ತಾ ಸರ್? ದೇವರು ಮಾದೇಶ್ವರ ನಿಮ್ಗೆ ಆಶೀರ್ವಾದ ಮಾಡಲಿ, ಒಳ್ಳೇದು ಮಾಡಿಕೊಡ್ಲಿ. ಆದಷ್ಟು ಬೇಗ ಪ್ರತಿ ಬಾರಿಯೂ ನಾವು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಸಮಾಜದ ಅನಿಷ್ಟಗಳಿಗೆ ಆದಷ್ಟು ಬೇಗ ತೆರೆ ಬೀಳಲಿ. ನಮ್ಮ ಆದಿವಾಸಿ ಮೂಲ ಬುಡಕಟ್ಟು ಜನಾಂಗಕ್ಕೆ ಶುಭ ಆಗಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.